ಒಂದ್ ಸ್ವಲ್ಪ ಹೊತ್ತು ಸುಮ್ನೆ ಇದ್ದೆ ಅಂದ್ರೆ ಎಲ್ಲ ಸರಿ ಹೋಗುತ್ತೆ. ಕೇಕ್ ಕಟಿಂಗ್ ಕೂಡ ಆಗೋಗುತ್ತೆ. ಆಮೇಲೆ ಎಲ್ರೂ ಮನೆಗೆ ಹೋಗ್ತಾರೆ, ಸರಿನಾ? ನಿನ್ ಸ್ಥಾನ ನೀನ್ ಕಳ್ಕೊಂಡು ಯಾರೋ ಹೊರಗಿನವಳು ಆಗಿರೋದು ನೋಡಕ್ಕಾಗಲ್ಲ ಅಂತ ನೋಡಿ ತಡ್ಕೊಳ್ಳೋದಿಲ್ಲ ಅಂತಾನೆ ಬರೋದಕ್ಕೆ ಇಷ್ಟ ಪಡ್ಲಿಲ್ಲ ನಾನು. ರಾತ್ರಿ ಶ್ರೀಕರ್ ಅವ್ರಿಗೆ ಮೊದಲು ನಾನೇ ವಿಷಸ್ ಹೇಳಿದೀನಿ ಅನ್ನೋ ಹೊಟ್ಟೆ ಕಿಚ್ಚಿಗೆ ನಮಗ್ ನೋವು ಕೊಡ್ಬೇಕು ಅಂತ ನೋಡ್ತಾ ಇದ್ದಾರೆ. ನೀನೇನು ಮನ್ಸಿಗೆ ಹಾಕೋಬೇಡ. ಇಲ್ಲ, ದೇವ್ರ ಯಾವ್ದೋ ರೂಪದಲ್ಲಿ ನಿಮ್ ಮದ್ವೆ ಬಗ್ಗೆ ಬಯಲ್ ಮಾಡಿದ್ರೆ ಆವಾಗಿರುತ್ತೆ ಅವಳಿಗೆ, ಅವಳ ಅಪ್ಪ ಅಮ್ಮಂಗೆ. ಅವನಿ ಮೇಲೆ ನೀನು ಪ್ರಯೋಗಿಸೋ ಅಂತ ಅಣುಬಾಂಬು ಏನಾಗಿರುತ್ತೋ ಅಂತ ಆಗಿಂದ ನಾವು ವೇಟಿಂಗು ನಿಹಾರಿಕಾ. ಇನ್ ಸ್ವಲ್ಪ ಹೊತ್ತು ವೇಟ್ ಮಾಡಿ ಪೃಥ್ವಿರಾಜ್ ಅವ್ರೆ. ಸೂಪರ್ ಆಗಿ ಪ್ಲಾನ್ ಮಾಡಿದ್ಯಾ ಅಂತ ನೀವೇ ನನಗೆ ಹೇಳ್ತೀರಾ. ನನ್ ಮಾತ್ ಕೇಳಿ ಸ್ವಲ್ಪ ತಾಳ್ಮೆಯಿಂದಿರು, ಅರ್ಥ ಆಯ್ತಾ? ಅವನಿ ಅಂದಾಗೆ ಹೇಳೋದ್ ಮರ್ತೋದೆ. ನಾನು ಸೌಮ್ಯ ಆಟೋಗೋಸ್ಕರ ಕಾಯ್ತಿರ್ಬೇಕಾದ್ರೆ ಆ ಪೊರ್ಕಿ ಕಾಣಿಸ್ದ. ಯಾರು? ನನ್ನ ಕಾರಲ್ಲಿ ಗುದ್ದಿ ಓಡೋದವನು. ಹಿಡಿಯೋಣ ಅಂತ ತುಂಬಾ ಟ್ರೈ ಮಾಡಿದೆ. ಅವನಿಗೆ ಬೇರೆಯವರು ಅಂದ್ರೆ ಸ್ವಲ್ಪನೂ ದಯೆ, ಕರುಣೆ, ಗೌರವ, ಮರ್ಯಾದೆ ಏನೂ ಇಲ್ಲ. ಮಾನವೀಯತೆ ಅನ್ನೋದು ಸ್ವಲ್ಪನೂ ಇಲ್ಲ. ಅವನಿ ಮೇರಿ ಜಾನ್, ತುಮಾರಾ ಶಾಹಜಹಾನ್ ಆ ರಹಾ ಹೈ. ಆಕ್ಸಿಡೆಂಟ್ ಮಾಡಿ ಓಡ್ ಹೋಗಿದ್ದೀನಿ ಅನ್ನೋ ಪಶ್ಚಾತ್ತಾಪ ಕೂಡ ಇಲ್ಲ ಅವನಲ್ಲಿ. ಎಷ್ಟು ಪಗರಲ್ಲಿ ಮಾತಾಡ್ದ ಗೊತ್ತಾ? ತುಂಬಾ ಕೋಪ ಮಾಡ್ಕೊಂಡು ನನ್ ಕೆಳಗಡೆ ತಳ್ಳ ಕೂಡ. ಏಯ್, ದೇವಸ್ಥಾನದಲ್ಲೆಲ್ಲ ಏರ್ಪಾಡಾಗ್ತಿದ್ಯಾ? ಹಾರ, ತಾಳಿ, ಪುರೋಹಿತರು ರೆಡಿ ಇದೆಯಾ? ಓಕೆ, ಗುಡ್. ಆಲ್ಮೋಸ್ಟ್ ರೀಚ್ ಆಗಿದ್ದೀನಿ. ನಾನು ಅವನಿ ಜೊತೆನೆ ಬಂದ್ಬಿಡ್ತೀನಿ. ನೋಡಿದ್ರೆ ಮದ್ವೆ ಆಗಿರೋನ್ ಥರ ಅನಿಸ್ಲಿಲ್ಲ. ಅಂತವನ್ ಜೀವನದೊಳಗೆ ಯಾವ ಹುಡುಗಿ ಹೋಗ್ತಾಳೋ ಏನೋ ನರ್ಕ ನೋಡ್ಬಿಡ್ತಾಳೆ. ಆ ಹುಡುಗಿ ಅದೆಷ್ಟು ಪಾಪ ಮಾಡಿರ್ಬೇಕೇನೋ ಅಂತವನಿಗೆ ಹೆಂಡತಿ ಆಗಕ್ಕೆ. ಅಂತವನಿಗೆ ಮದ್ವೆ ಆಗದೇನೆ ಸಾವು ಬರ್ಬೇಕು. ಇಲ್ಲ ಅಂದ್ರೆ ಅವನನ್ನ ಕಟ್ಕೊಳ್ಳೋ ಹುಡುಗಿ ಆತ್ಮಹತ್ಯೆ ಮಾಡ್ಕೋಬೇಕಾಗಿ ಬರುತ್ತೆ. ಈ ಸಲ ಅವನ್ ಎಲ್ಲಾದ್ರೂ ಕಾಣಿಸಿದ್ರೆ ನನ್ ತಕ್ಷಣ ಫೋನ್ ಮಾಡು. ಇಬ್ರು ಸೇರಿ ಅವನಿಗೆ ಸರಿಯಾಗಿ ಬುದ್ಧಿ ಕಲ್ಸೋಣ. ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ. ಇಷ್ಟೊತ್ತಿಗೆ ಫಂಕ್ಷನ್ ಸ್ಟಾರ್ಟ್ ಆಗಿರುತ್ತೆ. ನೀನೇ ನನ್ನ ಹೋಪ್. ನನ್ನ ಮಗನ ಹುಟ್ಟು ಹಬ್ಬಕ್ಕೆ ಬಂದಿರೋ ಬಂಧುಗಳೆಲ್ರಿಗೂ ಧನ್ಯವಾದ ತಿಳಿಸ್ತಿದ್ದೀನಿ. ಇವಾಗ ಕೇಕ್ ಕಟ್ಟಿಂಗ್ ಶುರು ಮಾಡೋಣ. ಶ್ರೀ, ಕೇಕ್ ಕಟ್ ಮಾಡು ಕಂದ. Happy birthday to you. Happy birthday to you. Happy birthday to you. ನನಗಲ್ಲ, ಈ ಸಲ ನಿಹಾರಿಕಾಗ್ ತಿನ್ಸು. ಯಾವಾಗ್ಲೂ ನಿನಗೆ ತಿನ್ಸೋದಲ್ವಾ ಅಮ್ಮ? ಈ ಸಲ ನಿನ್ನ ಜೀವನದಲ್ಲಿ ಬರೋ ಹುಡುಗಿಗೆ ತಿನ್ಸು, ತಪ್ಪೇನೂ ಇಲ್ಲ. ಅತ್ತೆ ಹೇಳಿದ್ಮೇಲೂ ಯಾಕೆ ಯೋಚನೆ ಮಾಡ್ತಿದ್ಯಾ?
ತಿನ್ಸು ಶ್ರೀಕರ್. ನಿಹಾರಿಕಾನ ಬಿಟ್ಟು ಬೇರೆ ಇನ್ಯಾರಿಗಾದ್ರೂ ತಿನ್ನಿಸ್ಬೇಕು ಅಂತ ಮನ್ಸಲ್ಲಿ ಇದ್ಯಾ ಏನು? ಅಂತ ಅರ್ಹತೆ ಇರೋರು ಇನ್ಯಾರಿರ್ತಾರಮ್ಮ? ಏನೋಪ್ಪ. ನನ್ನ ಮಗಳು ಬಿಟ್ರೆ ಇನ್ಯಾರೂ ಇರೋದಿಲ್ಲ, ಇರಬಾರ್ದು ಕೂಡ. ಅರ್ಹತೆ ಬಗ್ಗೆ ನಿರ್ಧರಿಸೋದಕ್ಕೆ ನಾವೇನ್ ದೇವ್ರಲ್ಲ ಬಿಡಿ. ದೇವ್ರು ಯಾರಿಗ್ ಏನ್ ಕೊಡ್ಬೇಕೋ ಯಾರಿಗ್ ಏನ್ ಮಾಡ್ಬೇಕೋ ಎಲ್ಲ ಹಾಗೆ ಮಾಡ್ತಾನೆ. ಪ್ರಸಾದ್ ರಾವ್ ಅವರೇ, ಇಲ್ಲಿ ನಮಗ್ ಗೊತ್ತಿಲ್ಲದೆ ಏನೋ ನಡೀತಾ ಇದೆ ಅಂತ ಅನ್ನಿಸ್ತಿದೆ. ಏನ್ ವಿಷಯ? ಅಂತದೇನು ಇಲ್ಲಮ್ಮ. ನೀವಿಲ್ಲ ಅಂತ ಅಂತಿದ್ದೀರಾ, ಆದ್ರೆ ನಿಮ್ ಸೋದರ ಸೊಸೆ ನಿಮ್ ಬೀಗರ್ಗೆ ಬಾಯಿಗ್ ಬಂದ್ ಹಾಗೆ ಮಾತಾಡ್ತಿದ್ದಾಳೆ. ಅದು ನಮ್ಗೆ ಅರ್ಥ ಆಗ್ತಿಲ್ಲ ಅಂತ ನೀವ್ ಅನ್ಕೋತಿದ್ದೀರೋ ಏನೋ? ಕೆಲವು ಜನರ ಬಾಯಿಗೆ ಮಿತಿ ತುಂಬಾ ಜಾಸ್ತಿ ಇರುತ್ತೆ ಬಿಡಿ. ಗೊತ್ತಾಗ್ತಿದೆ ಬಿಡಿ. ಸುಜಾತ, ಅವನಿ ಮೇಲೆ ನಿನಗೆ ಅಭಿಮಾನ ಇರಬಹುದು, ಆದ್ರೆ ಆ ಅಭಿಮಾನ ನಮ್ಮ ಬೀಗರ್ಗೆ ತೊಂದರೆ ಕೊಡೋ ರೀತಿ ಇರಬಾರ್ದು. ದಯವಿಟ್ಟು ಅರ್ಥ ಮಾಡ್ಕೊಮ್ಮ. ಕಾಸ್ಟ್ಲಿ ಕೂಲ್ ಕೇಕು, ಟೇಸ್ಟ್ ಹೊರಟೋಗುತ್ತೆ. ಬೇಗ ತಿನ್ಸು ಬಾಮೈದ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್. ಈಗ ನೀನ್ ತಿನ್ಸಮ್ಮ. ಹ್ಯಾಪಿ ಬರ್ಡೇ ಕಣೋ. ನೀನಿಂತ ಹುಟ್ಟು ಹಬ್ಬನ ಇನ್ನು 100 ಕಾಲ ಮಾಡ್ಕೋಬೇಕು ಮಗನೇ. ರಾತ್ರಿ ನಾನ್ ನಿಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗಿ ಕೇಕ್ ಕಟ್ ಮಾಡಿಸಿ ತಿನ್ಸಿರ್ಬೋದು, ಅದು ನಂಗೆ ಸಂತೋಷನೇ. ಆದ್ರೆ ಎಲ್ರ ಮುಂದೆ ಧೈರ್ಯವಾಗಿ ಆ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ ಅಂತ ನೋವು ಆಗ್ತಾ ಇದೆ. ನಿಹಾರಿಕಾ ಸ್ಥಾನದಲ್ಲಿ ನನ್ನ ತಂಗಿ ಇರಬೇಕು. ಆ ಭಾಗ್ಯ ಅವನಿಗೆ ಯಾವಾಗ ಸಿಗುತ್ತೋ ಏನೋ. ಅಜ್ಜಿ, ಬೇಗ ಆ ಲೆಟರ್ನ ನೋಡಿ ಓದೋಗಿ ಮಾಡುತ್ತೇವ್ರೆ. ಐ ಆಮ್ ಸಾರಿ ಅವನಿ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಮದ್ವೆ ವಿಷಯನೇನಾ? ಹೌದು ಬೀಗ್ರೆ, ಬರೋ ತಿಂಗಳು 6ನೇ ತಾರೀಕು ನಮ್ಮ ಶ್ರೀಕರ್ ನಿಹಾರಿಕಾ ವಿವಾಹ ನಿಶ್ಚಯ ಮಾಡಿದ್ದಾಗಿದೆ. ಮನೆ ಮನೆಗೂ ಬಂದು ಆಮಂತ್ರಣ ಪತ್ರಿಕೆ ಕೊಡ್ತೀವಿ. ಎಲ್ರೂ ತಪ್ಪದೇನೆ ಬರಬೇಕು. ನನ್ನ ಜಾತಕ ಹೊಂದಿರೋ ನನ್ನ ಚಿಕ್ಕ ಸೊಸೆ ಸದ್ಯದಲ್ಲೇ ನನ್ನಿಂದ ನಮ್ಮನೆ ಆಚಾರಗಳನ್ನ ಸಂಪ್ರದಾಯಗಳನ್ನ ಪಡ್ಕೋತಾ ಇದ್ದಾಳೆ. ನಿಹಾರಿಕಾ ನಿಮ್ ಮನೆ ಸೊಸೆ ಆಗೋದಕ್ಕೆ ತುಂಬಾನೇ ಅದೃಷ್ಟ ಮಾಡಿದಾಳೆ ಅನ್ಸತ್ತೆ. ಹೌದು ರೀ, ತುಂಬಾ ಅದೃಷ್ಟ. ಈ ಅದೃಷ್ಟ ಬೇಕು ಅಂತ ಎಷ್ಟೇ ಅನ್ಕೊಂಡ್ರೂ ಸಿಗಲ್ಲ. ಅದೃಷ್ಟ ಸಿಗೋದು ದೊಡ್ಡದಲ್ಲ, ಅದನ್ನ ಉಳಿಸ್ಕೊಳ್ಳೋದು ದೊಡ್ಡದು. ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಎಲ್ಲ ತಲೆ ಕೆಳಗಾಗುತ್ತೆ.
ಜಾತಕ ಅನ್ನೋದು ನಿಹಾರಿಕಾ ಪಾಲಿಗೆ ಒಂದು ವರ. ತಲೆ ಕೆಳಗಾಗೋ ಪರಿಸ್ಥಿತಿಗಳು ನಿಹಾರಿಕಾಗ್ ಬರಲ್ಲ ಬಿಡಿ. ವೇದ, ಏನ್ ಪೇಪರ್ ಅದು? ಏನೋ ಗೊತ್ತಿಲ್ಲ ರೀ, ಕಾಲಕ್ಕೆ ತಗಲ್ತು, ನೋಡೋಣ ಅಂತ ತಗೊಂಡೆ. ಇಂಥ ಜಾಗದಲ್ಲಿ ಅಂತ ಒಂದ್ ಪೇಪರ್ ಇದೆ ಅಂದ್ರೆ ಅದ್ರಲ್ಲಿ ಏನೋ ಒಂದ್ ಮ್ಯಾಟರ್ ಇದೆ. ಓಪನ್ ಮಾಡಿ ನೋಡಿ ಅತ್ತೆ. ದೊಡ್ಡವರಾದ ವೇದವತಿಯವ್ರಿಗೆ, ಪ್ರಸಾದ್ ರಾವ್ ಅವ್ರಿಗೆ ಒಂದು ವಿಷಯ ತಿಳಿಸ್ಬೇಕು ಅನ್ಕೋತಾ ಇದ್ದೀನಿ. ನೀವು ನಿಹಾರಿಕಾ ಜೊತೆ ಶ್ರೀಕರ್ ಚಿಕ್ಕಪ್ಪನ್ ಮದ್ವೆ ಮಾಡಬೇಕು ಅನ್ಕೋತಿದ್ದೀರಾ. ಆದ್ರೆ ಶ್ರೀಕರ್ ಚಿಕ್ಕಪ್ಪನ್ಗೆ ಅವನಿ ಚಿಕ್ಕಮ್ಮನ ಜೊತೆ ಯಾವತ್ತೋ ಮದ್ವೆ ಆಗೋಗಿದೆ. ಚಿಕ್ಕಮ್ಮನ ಜಾತಕ ಹೊಂದಾಣಿಕೆ ಆಗದೆ ಇರೋದಕ್ಕೆ ಮದ್ವೆ ವಿಷಯನ ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ. ಅವನಿ ಚಿಕ್ಕಮ್ಮ ದಿನಾ ಅಳ್ತಿದ್ದಾಳೆ. ಚಿಕ್ಕಮ್ಮನ ನೋವು ನೋಡಕ್ಕಾಗ್ದೆ ನಿಮಗ್ ನಿಜ ಹೇಳಬೇಕು ಅಂತ ಈ ಲೆಟರ್ ಮುಖಾಂತರ ನಿಮಗೆಲ್ಲಾನು ತಿಳಿಸ್ಬೇಕು ಅನ್ಕೋತಿದ್ದೀನಿ. ಸೊಸೆಯಾಗಿ ಗುರುತಿಸಿ, ಚಿಕ್ಕಪ್ಪನ ಹೆಂಡತಿಯಾಗಿ ಸ್ಥಾನ ಕಲ್ಪಿಸಿ. ಏನ್ ಬರ್ದಿದೆ ವೇದ? ಅತ್ತೆಯವ್ರ ಮುಖ ಕೆಂಪಗಾಗಿದೆ ಅಂದ್ರೆ ಏನೋ ದೊಡ್ಡ ವಿಷಯ ಇದ್ದೇ ಇರುತ್ತೆ. ಅದ್ರಲ್ಲಿ ಏನ್ ಬರ್ದಿದೆ ಅಂತ ಹೇಳಿ ಅತ್ತೆ. ಇದ್ರಲ್ಲಿ ಶ್ರೀಕರ್ ಅವನಿಗೆ ಮದ್ವೆ ಆಗಿದೆ ಅಂತ ಬರ್ದಿದೆ. ಇಬ್ರು ಮದ್ವೆನೂ ಯಾವತ್ತೂ ಆಗೋಗಿದೆ ಅಂತಾನೂ ಬರ್ದಿದೆ. ಜಾತಕ ಹೊಂದಾಣಿಕೆ ಆಗದೆ ಇರೋದಕ್ಕೆ ಮದ್ವೆ ವಿಷಯನ ಹೊರಗಡೆ ಹೇಳಕ್ಕಾಗ್ತಿಲ್ಲ ಅಂತ ಯಾರು ಬರ್ದಿರೋದು? ನಾನೇ. ಇವಾಗ ಅರ್ಜೆಂಟಾಗಿ ಯಾವುದೋ ಒಂದು ಸ್ಟೆಪ್ ತಗೊಳ್ಳಿಲ್ಲ ಅಂದ್ರೆ ಎಲ್ಲ ರಿವರ್ಸ್ ಆಗೋಗತ್ತೆ. ಯಾಕೆ ಹೀಗೆ ಬರ್ದಿದ್ಯಾ? ಇದು ನಿಜನಾ? ನಿಜಾನೇ ಅಜ್ಜಿ. ಅವನಿನ ಮದ್ವೆ ಆಗಿ ಮತ್ತೆ ನಿಹಾರಿಕಾ ಜೊತೆ ಮದ್ವೆ ಆಗಕ್ ರೆಡಿ ಆದ್ನಾ? ಅದಕ್ಕೇನಾ ಅವನೇ ಜೊತೆ ಓಡಾಡ್ಕೊಂಡಿರೋದು? ಚಿಕ್ಕ ಮಕ್ಕಳು ದೇವರ ಸಮಾನ ಅಂತ ಹೇಳ್ತಾರೆ. ಇದು ನಿಜನೇನ ಶ್ರೀಕರ್? ಅಮ್ಮ, ಅದು ಇದು ನಿಜನಾ ಅವನಿ? ಆಂಟಿ, ಅದು ಬೆಂಕಿ ಇಲ್ದೆ ಹೊಗೆ ಬರಲ್ಲ ಅಂತಾರೆ.
ನಿಜ ಇಲ್ದೇನೆ ಚಿಕ್ಕ ಮಗು ಹಾಗೆಲ್ಲ ಬರೆಯೋದಿಲ್ಲ. ಇದು ನಿಜಾನೋ ಅಲ್ವೋ ಹೇಳಿ. ಇದು ಮೇಲ್ನೋಟಕ್ಕೆ ನಿಜ ಅಲ್ಲ ಅತ್ತೆ. ಗೊತ್ತಿದ್ದೋ ಗೊತ್ತಿಲ್ಲದೆ ಇರೋ ಜ್ಞಾನದಿಂದ ಚಿಕ್ಕ ಮಗು ಬರ್ದಿರೋದನ್ನ ಹಿಡ್ಕೊಂಡು ನಿಜಾನ ಅಲ್ವಾ ಅಂತ ಪಾಪ ಶ್ರೀಕರ್ ಅವ್ರನ್ನ ಅವನಿನ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ? ಅವನಿನ ಯಾವತ್ತಿಂದನೂ ಮನೇಲಿ ಇಟ್ಕೊಂಡಿದ್ದೀರಾ. ಶ್ರೀಕರ್ ಮತ್ತೆ ಅವನಿ ಅವಾಗವಾಗ ಒಟ್ಟಿಗೆ ತಿರ್ಗಾಡ್ತಾ ಇರ್ತಾರೆ. ಇಬ್ಬರ ಮಧ್ಯೆ ಏನೋ ಸಂಬಂಧ ಇದೆ ಅಂತ ಊರೆಲ್ಲ ಅನ್ಕೋತಿದ್ದಾರೆ. ಅಂಥದ್ದು ಚಿಕ್ಕ ಮಗು ಅನ್ಕೊಳಲ್ವಾ? ಅದಕ್ಕೆ ಮದ್ವೆ ಆಗೋಗಿದೆ ಅಂತ ಬರ್ತಿದ್ದಾಳೆ. ನಿಜವಾಗ್ಲೂ ಮದ್ವೆ ಆಗೋಗಿದೆ. ಸೌಮ್ಯ, ನೀನ್ ಸುಮ್ನೆ ಇರು. ಚಿಕ್ಕ ಮಗು ಅಷ್ಟು ಖಚಿತವಾಗಿ ಹೇಳ್ತಿದೆ ಅಂದ್ರೆ ನನಗೂ ಅನುಮಾನ ಬರ್ತಿದೆ ನಿಹಾರಿಕಾ. ಅದೇ ಆಗಿರತ್ತೆ. ಇಲ್ಲ ಅಂದ್ರೆ ಅತಿಥಿಯಾಗಿ ಬಂದಿರೋ ಅವನಿ ನಮ್ಮನೇಲಿ ಇಷ್ಟು ದಿನ ಯಾಕಿರ್ತಾಳೆ? ಇದೇನೋ ಬಗೆ ಹರಿಸ್ಕೊಳ್ಬೇಕಾಗಿರೋ ವಿಷಯನೇ. ಚಿಕ್ಕ ಮಗು ನಿಜ ಅಂತಿದ್ದಾಳೆ, ನೀವೇನು ಮಾತಾಡ್ತಿಲ್ವಲ್ಲ ಮಾವ? ಶ್ರೀಕರ್, ಏನು ಇದೆಲ್ಲ? ಎಲ್ರ ಮುಂದೆ ಕುಟುಂಬ ಗೌರವ ಕಳ್ಕೊಳ್ಳೋಂತ ಈ ಕೆಲಸ ಏನೋ? ಅಪ್ಪ, ಅದು ನೀವು ತಪ್ಪು ಮಾಡದೇ ಇರುವಾಗ ಯಾರಿಗೂ ಸಮಜಾಯಿಷಿ ಕೊಡೋ ಅವಶ್ಯಕತೆ ಇಲ್ಲ ಶ್ರೀಕರ್ ಅವರೇ. ನಿಜ ಬಯಲಾಗಿದೆ, ಆದರೆ ಶ್ರೀಕರ್ ಧೈರ್ಯ ಮಾಡಿ ಒಪ್ಕೋತಿಲ್ಲ. ಅವನಿ ಪರಿಸ್ಥಿತಿ ನನಗೆ ನೋಡಕ್ಕಾಗ್ತಿಲ್ಲ. ಏನ್ ಮಾಡ್ಬೇಕು ಅದು ಗೊತ್ತಾಗ್ತಿಲ್ಲ. ಆ ಲೆಟರ್ ಸುಳ್ಳು ವೇದವತಿಯವರೇ. ಇದು ನಮ್ ನಿಹಾರಿಕಾ ಮೇಲೆ ನಡೀತಿರೋ ಕುತಂತ್ರ. ಹೌದು ಪ್ರಸಾದ್ ಅವ್ರೆ, ನಿಮ್ಮ ಕುಟುಂಬದ ಜೊತೆ ನಾವು ಸೇರೋದು ಇಷ್ಟ ಇಲ್ದಿರೋರು ಯಾರೋ ಮಾಡ್ತಿರೋ ಕೆಲಸ ಇದು. ನನಗೂ ಏನು ಅರ್ಥ ಆಗ್ತಿಲ್ಲ. ನನ್ನ ಉಸಿರೇ ನಿಂತು ಹೋಗುತ್ತೆ ಅಂತ ಅನ್ನಿಸ್ತಿದೆ. ಅತ್ತೆ, ನೀವು ಶ್ರೀಕರ್ ಅವ್ರನ್ನ ನಂಬಿ. ಯಾಕಂದ್ರೆ ನಿಮಗ್ ಮೋಸ ಮಾಡಿ ಬೇರೆ ಮದ್ವೆ ಮಾಡ್ಕೊಂಡು ನಿಮ್ ಪ್ರಾಣಕ್ಕೆ ಅಪಾಯ ಆಗೋ ಹಾಗೆ ಅವ್ರು ಮಾಡಲ್ಲ. ಹಾಗೇನೆ ಅವನಿನ್ ಕೂಡ ನಂಬಿ. ಯಾಕಂದ್ರೆ ಅವನಿ ನಿಮ್ ಕುಟುಂಬದ ಶ್ರೇಯಸ್ ಕೇಳ್ಕೊಳ್ಳೋ ವ್ಯಕ್ತಿನೇ ಹೊರತು ಹಾನಿ ಮಾಡೋ ವ್ಯಕ್ತಿ ಅಲ್ಲ. ಇಬ್ರು ನಿಮ್ ಪ್ರಾಣಕ್ಕೆ ಪ್ರಾಣನ ಅಡ್ಡ ಕೊಡ್ತಾರೆ ಹೊರತು ನಿಮ್ ಸಾವಕ್ಕೆ ಕಾರಣ ಆಗ್ತಾರ ಹೇಳಿ? ಹೌದು, ನನ್ನ ಮಗ ಹಾಗೆ ಮಾಡೋದಿಲ್ಲ. ನನಗೆ ಕೊಟ್ಟಿರೋ ಮಾತನ್ನ ತಪ್ಪೋದಿಲ್ಲ. ಹಳ್ಳಿಲಿ ಎಲ್ಲರ ಮುಂದೆ ಮಾತು ಕೊಟ್ಟಿದ್ದಾನೆ. ಅಮ್ಮನಂತ ಜಾತಕ ಹೊಂದಿರೋ ಹುಡುಗಿನೇ ಸೊಸೆಯಾಗಿ ಕರ್ಕೊಂಡು ಬರ್ತೀನಿ ಅಂತ ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ. ನನ್ನ ಮಾತನ್ನ ನಾನು ಉಳಿಸ್ಕೋತೀನಿ. ಅವನಿ ಗುಣವಂತೆ. ಅವನಿ ಕೂಡ ಹಾಗೆ ಮಾಡೋದಿಲ್ಲ. ಚಿಕ್ಕ ಮಗು ಏನೋ ಅಪಾರ್ಥ ಮಾಡ್ಕೊಂಡು ಹೀಗೆ ಬರೆದು ಬಿಟ್ಟಿದೆ. ನಮ್ಮ ಶ್ರೀಕರ್ ಯಾವತ್ತೂ ಅಂತ ಕೆಲಸ ಮಾಡಲ್ಲ ವೇದ. ಅವನಿನ ಮದುವೆ ಮಾಡ್ಕೊಂಡು ನಮಗ್ ಮೋಸ ಮಾಡಿ ನಮ್ಮನೇಲಿ ಇಟ್ಕೊಳ್ಳೋ ಅಂತ ಧೈರ್ಯ ಮಾಡಲ್ಲ. ನೀನ್ ಕೂಲಾಗಿರು. ಅವನಿನ ಶ್ರೀಕರ್ಗೆ ಗಂಟ್ ಹಾಕೋದಿಕ್ಕೆ ಈ ಸುಜಾತ ಆ ಚಿಕ್ಕ ಹುಡುಗಿ ಕೈಯಲ್ಲಿ ಹೀಗೆಲ್ಲ ಬರೆಸ್ತಾ ಇದ್ದಾಳೆ ಅನ್ಸುತ್ತೆ. ಹೌದೌದು, ಅವನಿ ನಮ್ಮನೆ ಸೊಸೆ ಆಗೋದ್ರೆ ನಮ್ಮನೆಯಿಂದ ಎಲ್ಲ ತಗೊಂಡು ಹೋಗ್ಬೋದಲ್ವಾ? ಅಬ್ಬಾ, ಇಬ್ರು ಪಕ್ಕ ಪ್ಲಾನ್ ಜೊತೆನೇ ಇದ್ದಾರೆ ಅಂತ ಆಯ್ತು. ಅತ್ತೆ ನೋಡಿ, ನಿಮ್ಮ ದೊಡ್ಡ ಸೋದರ ಸೊಸೆ ಹೇಗೆ ಬೆನ್ನಿಗೆ ಚೂರಿ ಹಾಕ್ಬೇಕು ಅನ್ಕೊಂಡಿದ್ದಾಳೋ. ತುಂಬಾ ಒಳ್ಳೆ ಮಾತಂದ್ರಿ. ಬೆನ್ನಿಗೆ ಚೂರಿ ಹಾಕ್ತಿರೋದು ನಾನಲ್ಲ. ಚಿಕ್ಕ ಮಗುನಿಟ್ಕೊಂಡು ನಾಟಕ ಆಡ್ಬೇಕಾಗಿರೋ ಅಗತ್ಯ ನನಗಿಲ್ಲ. ಯಾಕಂದ್ರೆ ನೀವಿನ್ನೇನು ಮಾತಾಡ್ಬೇಡಿ ಸುಜಾತ ಅವರೇ. ಏನು ಮಾತಾಡ್ಬೇಡಿ. ಏನೋ ಗೊತ್ತಿಲ್ಲದೆ ಬರ್ದ್ಬಿಟ್ಟಿಯಾಳೆ, ಬಿಟ್ಬಿಡಿ ಅದನ್ನ. ಆತೆ ಅವ್ರೆ, ಶ್ರೀಕರ್ ಅವ್ರ ಮೇಲೆ ಅವನಿ ಮೇಲೆ
ಫ್ಯೂಚರಲ್ಲಿ ಇಂಥ ರೂಮರ್ ಸ್ಪ್ರೆಡ್ ಆಗದೆ ಇರಬೇಕು ಅಂದ್ರೆ ಇದಕ್ಕೊಂದು ಪರಿಹಾರ ಯೋಚನೆ ಮಾಡಲೇಬೇಕು. ನನ್ನ ಹತ್ರ ಒಂದು ಪರಿಹಾರ ಇದೆ.